ಶರಣಂ ಶರಣಂ ದೇವಿ ಕೃಪಾಕರಿ ಪಾಲಿಸುವರವನು ತಾಯಿ ದೇವಿ ಶ್ರೀ ಗೌರಿ ಶರಣಂ 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 ಚಂಡಿ ಚಾಮುಂಡೇಶ್ವರಿ ದೇವಿ ಮಹಾ ವಿಜಯದಶಮಿ ಹಬ್ಬದಂದು ಮಹಾಯಜ್ಞ ಮಾಡುವಾಗ ಶುಂಭ ನಿಶುಂಭರನ್ನ ಸಂಹಾರ ಮಾಡಿ ಅವರ ಹಸಿ ರಕ್ತವನ್ನ ಕುಡಿದಂತು ಕಾಳಿಯಾಗಿ ಈ ಮುಕ್ತ ಜನಗಳಿಗೆ ಮುತ್ತೈದೆಯಾಗಿ ಬಂದಂತ ಮಹಾ ತ್ರಿವೇಣಿ ತ್ರಿಲೋಕ ಮಾತಾ ಚಾಮುಂಡೇಶ್ವರಿ ಕಾಳಿ ರಕ್ತ ಕಾಳೇಶ್ವರಿಯ ಎಷ್ಟೊಂದು ಹೆಸರಿನಿಂದ ಕಂಗೊಳಿಸಿದೆಯಮ್ಮ ನೀನು. ಅಮ್ಮ, ನನಗೆ ಸಿಕ್ಕಿರುವ ಈ ಸೌಭಾಗ್ಯ ಸಿರಿಗಳು ಸಾಕು ತಾಯಿ. ಮತ್ತಷ್ಟು ಶ್ರೀಮಂತಿಕೆ ಬೇಕು ಅಂತ ನಾನೇನು ಕೇಳಲಾರೆ. ಆದರೆ ಒಂದು ಮಾತಿದೆ, ಅಟ್ಟಹಾಸ್ತಿ ಮೆರಿತಾ ಇರುವ ಆ ಕೆಟ್ಟ ಶ್ರೀಮಂತರ ಪಾಲಿಗೆ ಕಾಳಿಯಾಗಿ ಧರೆಗೊಬ್ಬಿಳಿದು ಆ ಪಾಪಿ ಹುಂಡವನ್ನ ಸಂಹಾರ ಮಾಡೋದಕ್ಕೆ ಮತ್ತೊಮ್ಮೆ ಬರಬಾರ್ದ ತಾಯಿ. ಅಮ್ಮ, ಆ ಪಾಪಿಗಳನ್ನ ಸಂಹಾರ ಮಾಡಿದಾಗ ನನ್ನ ತಂದೆಯಂತಹ ಮುಗ್ಧ ಜೀವಿಗಳನ್ನ ಕಾಪಾಡಿದಂತಹ ಮಹಾ ತ್ರಿಲೋಕ ಮಾತೆ ನೀನೇ ಆಗ್ತೀಯ. ಹಾಗೆ ನನ್ನ ಮುಗ್ಧ ತಮ್ಮಂದ್ರನ್ನು ಕೂಡ ಸಲಹೋ ಭಾರ ನಿಂದೆ ಕೂಡಿದ್ಯಮ್ಮ, ನಿನ್ನೆ ಕೂಡಿದೆ. ಈ ಜಗದೊಡೆತೆಯಾದ ತಾಯಿಯಲ್ಲಿ ಏನೆಂದು ಬೇಡಿಕೊಂಡೆಮ್ಮ? ಬನ್ನಿಯಪ್ಪ, ಈ ನವರಾತ್ರಿಯ ಹಬ್ಬದ ಸಮಯದಲ್ಲಿ ಆ ತಾಯಿ ಹತ್ರ ಏನ್ ಕೇಳ್ಕೊಂಡಿ ಅಂದ್ರೆ, ಆ
ವಿಜಯದಶಮಿ ಎಂದು ಅಂದು ತಾನು ರಕ್ತ ಬೀಜಾಸುರನ್ನ ಶುಂಭ ನಿಶುಂಭರನ್ನ ರಾಕ್ಷಸನ ಸಂಹಾರ ಮಾಡಿದ ಆ ತಾಯಿ ಇಂದು ಈ ಕಲಿಯುಗದ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿ ನಿಮ್ಮಂಥ ಮುಗ್ಧ ಜನರಿಗೆ ಒಳ್ಳೇದ್ ಮಾಡಿ ಅಂತ ಕೇಳ್ಕೊತಾ ಇದೆಯಪ್ಪ. ಎಂಥ ವರವನ್ನು ಬೇಡಿಕೊಂಡೆ ಮಗಳೇ. ವೇದವತಿ ಎಂಬಳು ಸೀತೆಯ ಅವತಾರದಲ್ಲಿ ಅಗ್ನಿ ದೇವತೆಯಾಗಿ ಜನಕ ರಾಜನ ಮಗಳಾಗಿ ಹುಟ್ಟಿ ಶ್ರೀರಾಮನ ಸತಿಯಾಗಿ ರಾಮ ರಾಜ್ಯ ಸ್ಥಾಪನೆಗಾಗಿ ನಾಯಕಿಯಾದಂತೆ ನೀನು ಈ ಸೀತೆಯ ಅವತಾರವನ್ನು ತಾಳಿ ಉತ್ತಮ ವರವನ್ನು ಕೈ ಹಿಡಿದು ಈ ನರಮಾನವರನ್ನು ದೇವಮಾನವರನ್ನಾಗಿ ಮಾಡಿಸುವಂತ ಶಕ್ತಿನ ಆ ತಾಯಿ ನಿನಗಾಗಿ ದಯಪಾಲಿಸಲಮ್ಮ. ತುಂಬಾ ಸಂತೋಷವಾಯ್ತಪ್ಪ, ತುಂಬಾನೇ ಸಂತೋಷವಾಯ್ತು ನನಗೆ ಅಪ್ಪ. ಆ ಕಡುವೈರಿ ಎಂಥದ್ದೇ ಕೇಳನ್ನ ಬಯಸಿದ್ರೂ ಕೂಡ ಅವರಿಗೆ ನನ್ನಲ್ಲಿರುವ ಛಲದಿಂದ ಸರಿಯಾದ ಪೆಟ್ಟು ಕೊಡುವಷ್ಟು ಬುದ್ಧಿ ಶಕ್ತಿ ನಿಮ್ಮಿಂದ ನಾ ಕಲ್ತ್ಕೊಂಡಿದ್ದೀನಿ. ಯಾಕೆಂದ್ರೆ ನಿಮ್ಮ ವಾಣಿ ಅವರ ವಾಣಿ ಅಪ್ಪ. ಒಂದು ನಿಮಿಷ ಪ್ರಸಾದ. ಮಗಳೇ, ಕುಲವೆಂದು ಬಡಿದಾಡುತ್ತಿರುವ ಈ ಕಾಲದಲ್ಲಿ ಏನು ನೆಲಕ್ಕಾಗಿ ತಮ್ಮ ತೋಳಬಲದ ಶಕ್ತಿಯನ್ನೇ ಪ್ರದರ್ಶಿಸುವ ಈ ನರ ರಾಕ್ಷಸರಿಗೆ ನೀನೇ ನಾಯಕಿಯಾಗಿ ರಾಮ ಲಕ್ಷ್ಮಣರಂತೆ ತೇಜಮಯವಾಗಿ ಬೆಳೆಯುತ್ತಿರುವ ನಿನ್ನ ತಮ್ಮಂದಿರಿಗೆ ನೀನೇ ತಾಯಿಯಾಗಿ ಕೊಟ್ಟ ಮನೆಗೆ ದಿಟ್ಟ ಹೆಣ್ಣಾಗಿ ಈ ರಮಾನಂದನ ಮನೆಯನ್ನು ಉತ್ತಮರ ಮನೆತನವನ್ನಾಗಿ ಮಾಡಿಸುವಂತ ಶಕ್ತಿ ಆ ತಾಯಿ ನಿನಗೆ ದಯಪಾಲಿಸಲಮ್ಮ. ಖಂಡಿತವಾಗಿಯೂ ಹಾಗೆ ಆಗಲಿ ಅಪ್ಪ. ಧರ್ಮವೇ ಉಸಿರೆಂದು, ಧರ್ಮವೇ ದಯದ ಪಾಲನೆ ಅಂತ ಶ್ರೀರಾಮನ ಹೆಸರಿನಲ್ಲಿ ನಿತ್ಯವೂ ಕೂಡ ಹಸಿರು ನಿಶಾನೆಯನ್ನು ತೋರ್ತಾ ಮಂತ್ರಿಯಾಗಿ ಬಾಳ್ತಾ ಇರೋ ನಿಮ್ಮ ಹೆಸರನ್ನ ಹಾಗೂ ಈ ಉತ್ತಮರ ಮನೆಯ ಕಳಶವನ್ನ ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಕೂಡ ನಾನು ಬೆಳೆಸ್ತೀನಿ ಅಪ್ಪ. ಈ ಮಾತು ಸತ್ಯ ಸತ್ಯ ಸತ್ಯ. ಸಂತೋಷ ಮಗಳೇ. ಆದರೆ ನಿನ್ನ ಮದುವೆಯನ್ನು ನಾನು ಈ ಜಿಲ್ಲೆಯ MLA ಆಗಿ ಈ ಗ್ರಾಮ ಪಂಚಾಯಿತಿ ಹಿಡಿದು ವಿಧಾನಸೌಧದವರೆಗೆ ಎಲ್ಲ ರಾಜಕಾರಣಿಗಳನ್ನು ಕರೆದು ಇಡೀ ರಾಜಕಾರಣಿಯಲ್ಲಿ ಯಾರು ಮಗಳ ಮದುವೆಯನ್ನು ಮಾಡಿರುವ ಆ ಥರ ನಿನ್ನ ಮದುವೆಯನ್ನು ಮಾಡಬೇಕಂತೇಳಿ ನಾನು ಮಾಡಿದ್ದೆ. ಆದರೆ ಏನು ಮಾಡುವುದಮ್ಮ, ನಿನ್ನ ತಲೆಯ ಮೇಲೆ ಅಕ್ಷತೆ ಹಾಕಬೇಕೆನ್ನೋದರೆ ನಿನ್ನ ತಾಯಿಯ ನೆನಪು ಮಗಳೇ, ನಿನ್ನ ತಾಯಿಯ ನೆನಪು. ದಯವಿಟ್ಟು ಚಿಂತಿಸ್ಬೇಡಪ್ಪ. ಆಗಿದ್ದೇನೋ ಆಗೋಯ್ತು. ಇನ್ನು ಮುಂದೆ ಆಗ್ಬೇಕಾಗಿರೋದನ್ನ ನಾವು ಯೋಚನೆ ಮಾಡಬೇಕು ಅಲ್ವಾ? ಅಯ್ಯೋ ಮರ್ತೆ ಹೋಗಿದೆ. ತಮ್ಮಂದ್ರು ಟ್ಯೂಷನ್ ಬರೋ ಸಮಯ ಆಯ್ತು. ಅವ್ರು ನೋಡ್ಕೊಂಡು ನಿಮ್ಗೆ ಕುಡಿಯೋದಕ್ಕೆ ಹಾಲು ತಗೊಂಡು ಬರ್ತೀನಿ ಅಪ್ಪ. ಆಗಲೇ